ಗೆಳೆಯರೆ, ಪಾಕ್ ಆಕ್ರಮಿತ ಕಾಶ್ಮೀರ POKಯಲ್ಲಿ ಹೊಸದೊಂದು ದಂಗೆ ಶುರುವಾಗಿದೆ. ಪರಿಣಾಮ ಸುಮಾರು 15 ಜನ ಮೃತಪಟ್ಟರೆ 106 ಜನ ಅಮಾಯಕರು ಗಾಯಗೊಂಡಿದ್ದಾರೆ. ಎಲ್ಲರೂ ಹಾಸ್ಪಿಟಲ್. ಇದುವರೆಗೂ ಸಹ ಇಂದು ಸಹ ದಂಗೆ ನಡೀತಲೇ ಇದೆ. ಹಲವಾರು ಪಾಕಿಸ್ತಾನ ಸೈನಿಕರನ್ನ, ಪಾಕಿಸ್ತಾನ ಪೊಲೀಸರನ್ನ ಹಟ್ಟಾಡಿಸಿ ಹೊಡಿತಿದ್ದಾರೆ POK ಭಾಗದ ಜನರು. ಏತಕ್ಕಾಗಿ ಆಕ್ರೋಶ? ಏನು ಬಯಸ್ತಾ ಇದ್ದಾರೆ POK ಜನರು? ನಿಜವಾಗ್ಲು ಭಾರತದ ಪಾಲಗಳು ಬಯಸ್ತಾ ಇದ್ದಾರಾ? ಪ್ರತ್ಯೇಕ ಕಾಶ್ಮೀರವನ್ನು ಬಯಸ್ತಾ ಇದ್ದಾರಾ? ಅಥವಾ ಪಾಕಿಸ್ತಾನವನ್ನ ಬಯಸ್ತಾ ಇದ್ದಾರಾ? ಗೆಳೆಯರೆ, POK ಏನಿದೆ ಬಹಳ ಬಡ ಪ್ರದೇಶ, ನೈಸರ್ಗಿಕವಾಗಿ ಬಹಳಷ್ಟು ಸಂಪತ್ತನ್ನು ಹೊಂದಿರೋ ಪ್ರದೇಶ. ಆದರೆ ದರಿದ್ರ ಪಾಕಿಸ್ತಾನಕ್ಕೆ POK ಭಾಗದ ಜನರನ್ನ, POK ಭಾಗವನ್ನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋ ಮನಸ್ಸಿಲ್ಲ. ಬದಲಿಗೆ ಪಾಕಿಸ್ತಾನ ಮಾಡಿದ್ದು ಪೂರ್ತಿ POK ಭಾಗವನ್ನ ಉಗ್ರಗಾಮಿಗಳ ನೆಲೆಹಾಕಿಸ್ತು. ಅದು ಭಾರತದ ವಿರುದ್ಧ. ಇದರಿಂದ POK ಅಭಿವೃದ್ಧಿಯ ಕನಸನ್ನೇ ಮರೆಯಿತು. ಗೆಳೆಯರೆ, ಭಾರತಕ್ಕೆ ಹಲವಾರು ಅವಕಾಶಗಳಿದ್ದು POKಯನ್ನ ಸಂಪೂರ್ಣ ವಶಪಡಿಸಿಕೊಂಡು ಭಾರತದ ಪಾಲಾಗಿಸೋದಕ್ಕೆ. ಆದರೆ ಭಾರತ ಬಯಸಿದ್ದು ಶಾಂತಿಯ ಮಂತ್ರ. ಒಂದು ವೇಳೆ ಭಾರತದ ಸ್ಥಾನದಲ್ಲಿ ನೆರೆಯ ಚೀನಾ, ರಷ್ಯಾ ಅಥವಾ ದೂರದ ಅಮೆರಿಕ ಇದ್ದಿದ್ರೆ ಬಹುಶಃ POK ಜೊತೆಗೆ ಪಾಕಿಸ್ತಾನವೂ ಸಹ ಭಾರತದ ಪಾಲಾಗ್ತಿತ್ತೇನೋ. ಆದರೆ ಭಾರತ ಶಾಂತಿ ಮಂತ್ರ. ಭಾರತ ಬಯಸೋದೊಂದೇ ಶಾಂತಿಯ ಮೂಲಕ ನಾವು POKನ ಪಡಿತೀವಿ ಅಂತೇಳಿ. ಅದನ್ನೇ ಮೊನ್ನೆ ಸಹ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಸಹ ಹೇಳಿದ್ದಾರೆ. ಗೆಳೆಯರೆ, ಹಾಗಾದ್ರೆ ಏತಕ್ಕಾಗಿ ಹೋರಾಟ? POK ಜನ ಕೇಳ್ತಿರೋದು ಕೇವಲ ಮೂಲಭೂತ ಸೌಕರ್ಯವನ್ನ, ಒಂದೊತ್ತಿನ ಊಟವನ್ನು ಹೊರತು ಮತ್ತೇನು ಅಲ್ಲ. ಪಾಕಿಸ್ತಾನ ಹೇಳಿ ಕೇಳಿ ಬಡ ರಾಷ್ಟ್ರ. ತಾನೇ ಸೌಲಭ್ಯಗಳಿಗೋಸ್ಕರ, ಫಂಡ್ಗೋಸ್ಕರ ವಿಶ್ವಸಂಸ್ಥೆ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳುತ್ತೆ, ಚೈನಾ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳುತ್ತೆ, ಅಮೆರಿಕದ ಮುಂದೆ ಹೋಗುತ್ತೆ. ಅಂತ ಒಂದು ಬಡ ರಾಷ್ಟ್ರ POK ಜನರಿಗೆ ನ್ಯಾಯ ಕೊಡಲು ಹೇಗೆ ಸಾಧ್ಯ? ಎಂತಹ ದುಸ್ಥಿತಿ ನೋಡಿ. POKಗೆ ಒಬ್ಬ ಪ್ರತ್ಯೇಕ ಪ್ರಧಾನಿ ಇದ್ದಾರೆ. ಸುಮಾರು 15 ಜನ ಪ್ರಧಾನಿಗಳು ಇದುವರೆಗೂ ಸಹ POK ಭಾಗದಲ್ಲಿ ಆಡಳಿತ ಮಾಡಿದ್ದಾರೆ. ಪಾಕಿಸ್ತಾನ ಕೊಟ್ಟಂತ ಆಶ್ವಾಸನೆ ಅದು, ನಿಮ್ಗೆ ಪ್ರತ್ಯೇಕ ಒಂದು ಭಾಗವನ್ನ ಮಾಡ್ತೀವಿ, ನಿಮ್ಗೆ ಪ್ರತ್ಯೇಕ ಸಂವಿಧಾನ ಕೊಡ್ತೀವಿ, ಪ್ರತ್ಯೇಕ ಪ್ರಧಾನಿಯನ್ನ ಕೊಡ್ತೀವಿ ಅಂತ ಹೇಳಿ ಎಲ್ಲವನ್ನು ಕೊಟ್ಟರು. ಪ್ರತ್ಯೇಕ ಸಂವಿಧಾನ, ಪ್ರತ್ಯೇಕ ಪ್ರಧಾನಿಯನ್ನು ಕೊಟ್ಟರು. ಆದ್ರೆ ಮೂಲಭೂತ ಕೊಡಬೇಕಾಗಿದ್ದಂತಹ ಸ್ಥಾನಮಾನಗಳನ್ನ ಕೊಡಲಿಲ್ಲ. ಪಾಕಿಸ್ತಾನ ಸಂಸತ್ತಿನಲ್ಲಿ POK ಸಂಸದರಿಗೆ ಸ್ಥಾನ ಇಲ್ಲ, ಬಹಳ ವಿರಳ. ಇದನ್ನು ವಿರೋಧಿಸಿ ಹಲವಾರು ಜನ ಹೋರಾಟಗಾರರು ಹೋರಾಟ ಮಾಡುತ್ತಲೇ ಬಹಳ ವರ್ಷಗಳಿಂದ ಬರ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ತನ್ನ ಸೈನ್ಯದ ಮೂಲಕ ಹತ್ತಿಕ್ತಾ ಇತ್ತು. ನಿಮಗೆ ಗೊತ್ತಿರ್ಬೋದು ಪಾಕಿಸ್ತಾನದಲ್ಲಿ ಸೈನ್ಯ ಅನ್ನೋದು ಯಾವ ಮಟ್ಟಿನ ಪವರ್ ಹೊಂದಿದೆ ಅಂತ. ಇಂತಹ ಪಾಕಿಸ್ತಾನ POKಗೆ ನ್ಯಾಯ ಕೊಡೋದು ಸಾಧ್ಯವೇ? ಆದ್ರಿಂದ POK ಜನ ನಮ್ದು ಪ್ರತ್ಯೇಕ ಕಾಶ್ಮೀರ, ನಮ್ದು ಕಾಶ್ಮೀರವಾಗಿ ಬಿಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ನೆನ್ಪಿಡಿ, ಅವ್ರು ಇನ್ನೂ ಸಹ ಭಾರತದ ಪಾಲಾಗ್ತೀವಿ ಅಂತ ಹೇಳ್ತಾ ಇಲ್ಲ. ಬದಲಿಗೆ ಅವ್ರು ಕೇಳ್ತಾ ಇರೋದು ನಾವು ಕಾಶ್ಮೀರಿಗಳು, ನಾವು ಪ್ರತ್ಯೇಕ ಅಂತ ಹೇಳಿ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಅವರು ಸಹ ಭಾರತದ ಪಾಲಾಗ್ತೀವಿ ಅಂತ ಹೇಳ್ಬೋದು. ಅಂದು ಭಾರತ ಜನಗಳೇ ಕೇಳ್ತಿದ್ದಾರೆ ಅಂತೇಳಿ POK ಭಾಗವನ್ನು ವಶಪಡಿಸ್ಕೋಬಹುದು. ಅದು ಶಾಂತಿಯ ಅಥವಾ ಕ್ರಾಂತಿ ಮುಖಾಂತರ, ಅದು ಮುಂದೆ ನೋಡಬೇಕು. ಗೆಳೆಯರೆ, ಬಹಳಷ್ಟು ವರ್ಷಗಳಿಂದ ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ, ಈ POK ವಿಚಾರದಲ್ಲಿ ಈ ಒಂದು ಸಂಘರ್ಷ ಅಥವಾ ಒಂದು ಮಾತುಕತೆಗಳು ನಡೀತಲೇ ಇವೆ. ಪಾಕಿಸ್ತಾನ ಹೇಳುತ್ತೆ ಭಾರತದ ಪಾಲಾಗಿರುತ್ತ ಕಾಶ್ಮೀರ ನಮ್ದು ಅಂತೇಳಿ. ನೋಡಿ, ತನ್ನ ಭಾಗವಿರುವಂತಹ ತನ್ನ ಕಾಶ್ಮೀರ, ಪಾಕ್ ಕಾಶ್ಮೀರ POK ಏನಿದೆ, ಅಲ್ಲಿಯ ಜನರೇ ದಂಗೆ ಹೇಳ್ತಾ ಇದ್ದಾರೆ, ನಮ್ಗೆ ಸರಿಯಾದಂತ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ, ನಮ್ಮನ್ನ ಯಾರು ಸಹ ನಮ್ಮ ಕಡೆಗಣಿಸ್ತಾ ಇದ್ರಿ, ನಿಮ್ಮ ಒಂದು ನಾಗರಿಕರ ತರ ಕಾಣ್ತಾ ಇಲ್ಲ ಅಂತೇಳಿ. ಅಂಥದ್ರಲ್ಲಿ ಪಾಕಿಸ್ತಾನ ಹೇಳುತ್ತೆ ಭಾರತದ ಕಾಶ್ಮೀರವು ಸಹ ನಮ್ದು ಅಂತೇಳಿ. ಎಂತ ವಿಪರ್ಯಾಸ ಅಲ್ವಾ? ಪಾಕಿಸ್ತಾನದ ಜನರಿಗೆ ಒಂದೊತ್ತಿನ ಊಟ ಇಲ್ಲ, POK ಜನರಿಗೆ ಒಂದೊತ್ತಿನ ಊಟ ಇಲ್ಲ. ಆದ್ರೆ ಪಾಕಿಸ್ತಾನ ಬಯಸೋದು ಭಾರತದ ಕಾಶ್ಮೀರವನ್ನ. ಆದ್ರೆ ಭಾರತ ಎಂದಿಗೂ ಹೇಳೋದು ಪೂರ್ತಿ ಕಾಶ್ಮೀರ, ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತೇಳಿ. ಈ ನಿಲುವಲ್ಲಿ ಯಾವುದೇ ಸರ್ಕಾರಗಳ ಬರಲಿ, ಅದು ಕಾಂಗ್ರೆಸ್ ಬರಲಿ, BJP ಬರಲಿ, ಆ ನಿಲುವಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಹಾಗಾಗಿ ನಮ್ಮ ನಾಯಕರಿಗೆ ಒಂದು ಸಲಾಮ್ ಹೇಳಲೇಬೇಕು. ಹಾಗಾದ್ರೆ ನಿಜಕ್ಕೂ POKಯನ್ನ ಭಾರತದ ವಶಪಡಿಸಿಕೊಳ್ಳಲು ಆಗ್ತಾ ಇರ್ಲಿಲ್ವಾ? ಆಗ್ತಾ ಇತ್ತು. ಆದರೆ ಭಾರತ ಶಾಂತಿಯ ಮಂತ್ರವನ್ನು ಜಪಿಸಿ
ಆ ಸಮಯದಲ್ಲಿದ್ದಂಥ ನಾಯಕರುಗಳು, ಅದು ರಾಜಕೀಯ ಕಾರಣದಿಂದ ಇರ್ಬೋದು ಅಥವಾ ಶಾಂತಿಯ ಕಾರಣದಿಂದ ಇರ್ಬೋದು, ಆ ಒಂದು ಧೈರ್ಯವನ್ನು ಮಾಡಲಿಲ್ಲ. ಆದರೆ ಇವತ್ತು ಭಾರತ ಹೇಳ್ತಾ ಇದೆ, ನಾವು ಶಾಂತಿ ಮಾತುಕತೆ ಮೂಲಕ POKನ ವಶಪಡಿಸ್ಕೊತೀವಿ ಅಂತೇಳಿ. ವಶಪಡಿಸ್ಕೋಬಹುದು. ಯಾಕೆಂದ್ರೆ ಪಾಕಿಸ್ತಾನ ನಿಜಕ್ಕೂ POKನ ಸಾಕಲು ಸಾಧ್ಯವೇ? ಯಾಕಂದ್ರೆ ತನ್ನ ಜನರಿಗೆ ಅದು ಒಂದು ಹೊತ್ತಿನ ಊಟ ಹಾಕಾಗ್ತಾ ಇಲ್ಲ, ಸರಿಯಾದಂಥ ಸೌಲಭ್ಯಗಳು ಕೊಡೋಕ್ಕಾಗ್ತಾ ಇಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ, ಆರ್ಥಿಕತೆ ಇಲ್ಲ, ಇಂಡಸ್ಟ್ರಿಗಳಿಲ್ಲ, ಸೋರ್ಸ್ ಆಫ್ ಇನ್ಕಮ್ ಇಲ್ಲ. ಸರ್ಕಾರಕ್ಕೆ ಎಲ್ಲಿಂದ ಟ್ಯಾಕ್ಸ್ ಬರಬೇಕು? ಜನ ಟ್ಯಾಕ್ಸ್ ಕಟ್ಟಿರ್ತಾನೆ, ಊಟಕ್ಕೆ ಟ್ಯಾಕ್ಸ್ ಕಟ್ತಾರೆ. ಅಥವಾ ಇಂಡಸ್ಟ್ರಿಗಳಿರಬೇಕು, ಟ್ಯಾಕ್ಸ್ ಕಟ್ಟಬೇಕು. ಇಲ್ಲೇನು ಇಲ್ವಲ್ಲ. ಅಂತಹ ಒಂದು ಪಾಕಿಸ್ತಾನ ಇವತ್ತು POK ಜನರ ಹಕ್ಕುಗಳನ್ನ ಕಸಿದುಕೊಂಡು ಅವರನ್ನ ಕೇವಲ ಭಾರತದ ವಿರುದ್ಧ ಪಿತೂರಿ ಮಾಡಲು ಮಾತ್ರ ಬಳಸ್ಕೊಳ್ತಾ ಇದೆ. POKಯಲ್ಲಿ ನೆನ್ಪಿಡಿ ಚೈನಾವನ್ನು ತಂದು ಕೂರಿಸ್ತಾ ಇದೆ. ಆದರೆ ಅಲ್ಲಿಯ ಜನ ಚೈನಾವನ್ನು ಜನರನ್ನು ಓಡಿಸ್ತಾ ಇದ್ದಾರೆ, ಪಾಕಿಸ್ತಾನದ ಸೇನೆಯನ್ನು ಸಹ ಓಡಿಸ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಈ ಒಂದು ಹೋರಾಟ ನಿಜಕ್ಕೂ ಒಂದು ದೊಡ್ಡ ರೂಪವನ್ನು ಪಡೆದರೆ, ಭಾರತದ ಒಂದು ಹಸ್ತಕ್ಷೇಪವನ್ನು ಬಯಸಿದ್ರೆ, ಭಾರತದ ಪಾಲಾಗುವಂತೆ ಬಯಸಿದ್ರೆ, ಅಲ್ಲಿಯ ಜನ ಬೇಡಿಕೆಯನ್ನು ಇಟ್ಟರೆ ಭಾರತ ಸರ್ಕಾರವು ಸಹ ಮುಂದೆ ಹೋಗ್ಬೋದು. ಗೆಳೆಯರೆ, ಈ ಒಂದು ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನದ ಆಟ ಇವತ್ತು ನೆನ್ನೆದಲ್ಲ. ಪಾಕಿಸ್ತಾನ ಬದುಕಿರೋದೇ ವಿಶ್ವಮಟ್ಟದಲ್ಲಿ ಕಾಶ್ಮೀರದ ವಿಚಾರದಲ್ಲಿ. ಒಂದು ವೇಳೆ ಕಾಶ್ಮೀರದ ವಿಚಾರ ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನವನ್ನು ಯಾರು ಮುಗಿಸೋದಿಲ್ಲ ಅನ್ಸುತ್ತೆ. ಈ ಕಾಶ್ಮೀರದ ವಿಚಾರವನ್ನು ಇಟ್ಕೊಂಡೆ ಪಾಕಿಸ್ತಾನ ಚೈನಾ ಹತ್ರ ಹೋಗುತ್ತೆ, ಅಮೆರಿಕ ಹತ್ರ ಹೋಗುತ್ತೆ, ಅರಬ್ ಕಂಟ್ರಿಗಳ ಹತ್ರ ಹೋಗುತ್ತೆ. ಒಂದು ವೇಳೆ ಕಾಶ್ಮೀರ ವಿಚಾರ ಇಲ್ಲ ಅಂತ ಹೇಳಿದ್ರೆ ಇವ್ರು ಯಾರು ಇವ್ರನ್ನ ಮುಟ್ಟೋದಿಲ್ಲ. ಯಾಕಂದ್ರೆ ಇಂಡಿಯಾ ವಿರುದ್ಧ ಕಾಲ್ ಕೆರ್ಕೊಂಡು ಬರೋದಕ್ಕೆ ಇನ್ಯಾವ ವಿಚಾರನೂ ಇರೋದಿಲ್ಲ. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನವನ್ನು ಬಯಸ್ತಾ ಇಲ್ಲ, ಇಂಡಿಯಾ ಬೈತಿರೋದು ಕಾಶ್ಮೀರವನ್ನ. ಯಾಕಂದ್ರೆ ಕಾಶ್ಮೀರ ಭಾರತದ ಅಂಗ. ನಮಸ್ಕಾರಗಳು, ಮುಂದಿನ ನೋಡಿದ್ರೆ ಸಿಗೋಣ.